ನೀರು ಕುಡಿಯೋಂಗಾಯ್ತಾ? ಸಡನ್ನಾಗಿ ನೆನಪಾಯ್ತು, ಇದು ಒಪ್ಪತ್ತಿದ್ದೀನಲ್ವಾ. ನಮಗೆ ನೋಡ್ಕೊಂಡು ಅವನೇ ಇಲ್ಲ ಅಂದರೆ ಜುಟ್ಟಾರದು. ಅಜ್ಜಿ ವಯಸ್ಸಾಗೈತಿ, ಅಜ್ಜಿ ಹತ್ರ ತಗೊಳ್ಳೋಣ ಅಂತ ಹೋದ್ರೆ ಅವರ KG ಎಷ್ಟು ಅಂತ ಕೇಳಿದ್ರೆ ನಿಂಗೆ ಯಾವ್ದು ಬೇಕು ಅದು ತಗೋ ಅಂತ ನನಗೆ ರೇಟ್ ಆಡ್ಬಿಡೋದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಟಿಫನ್ ಏನೂ ತಿಂದಿಲ್ಲ, ಅಲ್ಲೇ ಹೋಟೆಲಲ್ಲಿ ತಿನ್ಕೋಬೇಕು. ಬಬ್ಲಿಗೆ ಮಾತ್ರ ಸ್ವಲ್ಪ ಸರಿ ಮಾಡ್ಕೊಂಡಿದ್ದೀನಿ, ಮಧ್ಯೆ ಎಲ್ಲೂ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕಾಗಿ ನಾವು ಟಿಫನ್ ನಿಲ್ಲಿಸಿದಾಗ ಅವನಿಗೂ ತಿನ್ನಿಸ್ಕೊಂಡ್ಬಿಡ್ತೀನಿ. ಒಂದು 9:30 ಹಾಗೆ ತಿನ್ನಿಸ್ಕೊಳ್ತೀನಿ. ಆಲ್ರೆಡಿ 8 o'clock ಆಗಿಬಿಟ್ಟಿದೆ. ಬೆಳಗ್ಗೆ ಬೇಗ ಎದ್ದು ನಾವು ಅವರಿಬ್ರಿಗೂ ಸ್ನಾನ ಮಾಡಿಸಿ ನಾವು ಸ್ನಾನ ಮಾಡಿ ಪೂಜೆ ಮಾಡಿ ಹೊರಡ್ತಾ ಇರೋದು. ಏಕೆಂದರೆ ಇವತ್ತು ಶನಿವಾರ, ಹಾಗಾಗಿ 4th Saturday ಬೇರೆ ರಜಾ ಇರುತ್ತೆ. ಎಷ್ಟು ರಶ್ ಆಗಿರುತ್ತೋ ಗೊತ್ತಿಲ್ಲ. ನಾವು ಹೋಗ್ತಿರೋದು ನಂಜನಗೂಡಿಗಾಗಿರೋದ್ರಿಂದ ತುಂಬ ರಶ್ ಆಗುತ್ತೆ ಸ್ಯಾಟರ್ಡೆ ಸಂಡೇ. ನೋಡೋಣ ಎಷ್ಟು ರಶ್ ಆಗಿರುತ್ತೆ ಅಂತೇಳಿ. ಇವಾಗ ಹೋಗ್ತಿರೋ ರೀಸನ್ ಏನಂತ ಹೇಳಿದ್ರೆ, ಚೆರಿಗೆ ಒಂದು ಹರಕೆ ಇತ್ತು, ಆ ಹರಕೆ ತೀರಿಸ್ಬೇಕಿತ್ತು. ಅವ್ನು ಸ್ಕೂಲ್ಗೆ ಹೋಗ್ತಿದ್ದಾನಲ್ಲ ಈಗ, ಏರು ಜಾಸ್ತಿ ಬೆಳ್ಕೊಂಬಿಟ್ರೆ ಅದನ್ನು ಕಟ್ ಮಾಡಿಸಿ ಅಂತ ಟೀಚರ್ ಹೇಳಿ ನಾವು ಕಟ್ ಮಾಡ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಜಾಸ್ತಿ ಏರ್ ಬೆಳ್ಕೊಳ್ಳೋಕ್ಕೂ ಮುಂಚೆ ಅವ್ನಿಗೆ ಏರ್ ಕಟ್ ಮಾಡಿಸೇ ಇಲ್ಲ 2 months. ಸೊ ಮುಡಿ ಹೋಗಿ ಕೊಟ್ಬಿಟ್ಟು ಬಂದ್ಬಿಡೋಣ. ಅದಕ್ಕೆ ಇವಾಗ ರೀಸೆಂಟಾಗಿ ಕಟ್ಟಿದ್ದು 1 to 3 months. ಬಟ್ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಪ್ರಾಬ್ಲಮ್ ಆಗಿಬಿಡುತ್ತೆ ಕಟ್ ಮಾಡಿಸಿ ಅಂದ್ಬಿಟ್ರೆ, ಅಥವಾ ಅವ್ನಿಗೆ ಏರ್ ಜಾಸ್ತಿ ಇದ್ದರೆ ಅದು ಚೆನ್ನಾಗೂ ಕಾಣಲ್ಲ. ಅವ್ನು ಸರಿಯಾಗಿ ತಲೆನೂ ಬಾಚಿಸ್ಕೊಳ್ಳಲ್ಲ, ಅವ್ನಿಗೆ ಇಷ್ಟನೇ ಆಗಲ್ಲ. ಹಾಗಾಗಿ ಮುಡಿನೇ ಕೊಡಿಸ್ಕೊಂಬಂದ್ಬಿಡೋಣ ಅಂತ ಹೇಳಿ ಹರಕೆ ತೀರ್ಸೋದಕ್ಕೆ ಅಂತ ಟೆಂಪಲ್ಗೆ ಬಂದಿರೋದು. ಇವಾಗ ನಾವು ಇಲ್ಲೇ ಪೇ ಆ್ಯಂಡ್ ಪಾರ್ಕಿಂಗ್ ಹತ್ರ ಕಾರ್ ನಿಲ್ಲಿಸ್ಬಿಟ್ಟು ಹೋಗ್ತಾಯಿದ್ದೀವಿ. ನಾವು ಆಲ್ರೆಡಿ ಟಿಫನ್ ಎಲ್ಲ ತಿನ್ನಿಸಿ ಬಬ್ಲಿಗೂ ತಿನ್ಸ್ಕೊಂಡು ಬಂದಿದ್ದು. ಅಲ್ಲೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಗಡಿಬಿಡಿ ಇರುತ್ತೆ ಅಲ್ಲ, ಬಿಸಿಲು ಬಂದುಬಿಟ್ರೆ ಮಳೆ ಬಂದುಬಿಟ್ರೆ ಆ ಥರದ್ದೆಲ್ಲ ಟೆನ್ಷನ್ ಇರುತ್ತೆ. ಸೊ ಹಂಗಾಗಿ ನಾನು ವೀಡಿಯೋದ ಮೇಲೆ ಅಷ್ಟೊಂದು ಫೋಕಸ್ ಏನು ಮಾಡಿಲ್ಲ. ರೆಡಿಯಾಗಿ ಹೋಗ್ತಾಯಿದ್ದು, ತಿಂಡಿ ಎಲ್ಲ ತಿಂದಿದ್ದೇನೂ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಆಲ್ರೆಡಿ ನಾವು ಟೆಂಪಲ್ ರೀಚ್ ಆಗಿದ್ದೀವಿ. ಟೆಂಪಲ್ ರೀಚ್ ಆಗಿ ಇವಾಗ ಮುಡಿ ಕೊಡಿಸ್ಕೊಂಡು ಸ್ನಾನ ಮಾಡಿಕೊಂಡು ಆಮೇಲೆ ಟೆಂಪಲ್ ಹತ್ರ ಹೋಗಬೇಕು. ಏನೋ 1 ಗಂಟೆಗೋ 2 ಗಂಟೆಗೋ ಕ್ಲೋಸ್ ಅಂತೆ, ಹಂಗಂತ ಹೇಳ್ತಾಯಿದ್ರು. ನಾವು ಆಲ್ರೆಡಿ ಹೋಗೋಷ್ಟೊತ್ತಿಗೆ 1:30 ಆಗಿಬಿಟ್ಟಿತ್ತು. ಮುಡಿ ಎಲ್ಲ ಮಾಡಿಸ್ಕೊಂಡು ಇನ್ನು 1/4 ಗಂಟೆ ಅಷ್ಟೇ ಇದ್ದಿದ್ದು. ಹೆಂಗೆ ನೋಡ್ತಾವನ್ನ ನೋಡು, ಯಾರೋ ಅವಳು. ಹಾಯ್ ಬಬ್ಲು, ಹಾಯ್ ಬಬ್ಲು. ಸೊಪ್ಪೆ ಬಿಸಿಲೇ ಇಲ್ಲ, ಆದರೂ ಕಲ್ಲು ಕಾದೈತೆ. ಬಿಸಿಲಿಲ್ಲ ಆದ್ರೂ ಕರ್ಕೊಬಂದೆ, ಕಲ್ಲು ಕಾದೈತೆ. ಈಗ ಅಲ್ಲಿ ತನಕ ಹೋಗ್ಬೇಕಲ್ಲ, 1 kilometer ನಡಿಬೇಕೇನೋ ಜನ. ಆ ಕಡೆಯಿಂದನೇ ಹೋಗ್ಬೋದಿತ್ತೇನೋ. ಇಲ್ಲ ಹತ್ರನೇ, ನಾವು ಬಳಸ್ಕೊಬಂದಿದ್ದೀವಿ ಅಷ್ಟೇ. ಜನ ಏನು ಇಷ್ಟು ಬಿಸಿಲಿಲ್ಲ ಆದರೂ ಕಲ್ಕೋದವೆ. ಮುಂದೆಗಡೆ ತಿರ್ಸೋದಕ್ಕೆ ಆರಾಮಾಗಿ ನೋಡ್ಕೊಂಡು ಅವನೇ ಇಲ್ಲ ಅಂದರೆ ಜುಟ್ಟಾರದು ಹತ್ತು ಕರೆದು ಮಾಡಿರೋದು. 2 ಗಂಟೆ ಒಳಗಡೆ ಹೋಗಬೇಕು. ಅಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರಂತೆ. ಈಗ ಮುಡಿ ಕೊಡಿಸ್ಕೊಂಡು ಚಿರಿ ಜೊತೆ ಜಾನು ಕೊಡ್ತಿದ್ದಾರೆ. ಅದೊಂದು ಶಾಕು ನನಗೆ, ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ನಾನು. ನಾವು ಅಲ್ಲೇ ಒಂದು ಚೇರ್ ಕೊಟ್ಟಿದ್ರು, ಕೂತ್ಕೊಂಡ್ವಿ. ಮುಡಿ ಕೊಡೋಕ್ಕೆ 150, ಅವ್ರ ಸರ್ವಿಸ್ 100 ರೂಪಾಯಿನೋ ಎಷ್ಟೋ ಕೇಳ್ತಾರೆ ಅನಿಸುತ್ತೆ. ಅದು ಬೇರೆ ಎಕ್ಸ್ಟ್ರಾ ಚಾರ್ಜ್ ಕೊಡಿ ಅಂತ ಕೇಳ್ತಾಯಿದ್ರು. ನಾವು ಮುಡಿಯೆಲ್ಲ ಮಾಡಿಸ್ಕೊಂಡು ಸ್ನಾನ ಮಾಡಿಸ್ಕೊಂಡು ಹೋಗಬೇಕು. ಅನೌನ್ಸ್ ಮಾಡ್ತಾ ಇರ್ತಾರೆ, ಬೇಗ ಬೇಗ ಹೋಗಿ ಕ್ಲೋಸ್ ಆಗಿಬಿಡುತ್ತೆ ಅಂತ. ಒಟ್ಟಿನಲ್ಲೇ ಮೈಕ್ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ. ಅವತ್ತು ಪ್ರತಿದಿನ 1 ಗಂಟೆ 2 ಗಂಟೆಗೇನೋ ಕ್ಲೋಸ್ ಆಗುತ್ತಂತೆ. 2 ಗಂಟೆ ಅಂತ ಹೇಳಿದ್ರು. ಜನ ಎಲ್ಲ ಹೋಗ್ತಿದ್ಯಾ ಗುರು, ಏನಿಷ್ಟು ಗಾಟ್ಲಿ ಕೊಡ್ಬೇಕು ನೀನು. ಇಲ್ಲ ಅಣ್ಣ ಕೂತಿದ್ದೀವಿ, ಅವರು ಸ್ನಾನ
ಹೂವು ಮುಡ್ಕೊಳ್ಳೋಕ್ಕೆ ಕ್ಲಿಪ್ಪು ಇಲ್ಲ. ಶಿವ ಇತ್ತು ಇಲ್ಲಿ, ಅಲ್ಲೊಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿಂದ ನಾವು ಟೆಂಪಲ್ಗೆ ಬಂದ್ವಿ. ಕ್ಲೋಸ್ ಆಗುತ್ತೆ 2 ಗಂಟೆಗೆ ಅಂದರು, ಹಾಗಾಗಿ ಸ್ಪೆಷಲ್ ಕ್ಯೂಗೆ ಬಂದ್ವಿ. ಅಲ್ಲಿ ನಮ್ಮ ಹತ್ರ ಕ್ಯಾಶು ಇರಲಿಲ್ಲ, ಪೇ ಮಾಡ್ತೀವಿ ಫೋನಲ್ಲಿ ಅಂದ್ವಿ. ಹಾಗಲ್ಲ ಅಂದರು. ಇರೋಷ್ಟು ದುಡ್ಡು ಕೊಟ್ವಿ, ಬಟ್ ಅವ್ರು ನಮಗೆ ಟಿಕೆಟ್ ಕೊಟ್ಟಿಲ್ಲ. ಟಿಕೆಟ್ ಕೊಟ್ಟರೆ ಲಡ್ಡು ಕೊಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ದುಡ್ಡಿತ್ತು, ಅದನ್ನೇ ಇಸ್ಕೊಂಡು ನಮ್ಮನ್ನ ದರ್ಶನಕ್ಕೆ ಬಿಟ್ಟರು. ಒಂದು 5 ನಿಮಿಷ ಕ್ಲೋಸ್ ಆಯಿತು ಗೇಟು. ದರ್ಶನ ಆಯಿತು. ಅಲ್ಲಿ ಒಳಗಡೆ ಏನು ಹರಕೆ ಕಟ್ಟಿದೆ ಅದನ್ನು ತೀರಿಸ್ಕೊಂಡೆ. ಇನ್ನು ಹೊರಗಡೆ ಬಂದು ಮನೆಯಿಂದನೇ ಬಂದಿರೋ ಬೆಲ್ದನ್ನು ತೊಗೊಬಂದಿದ್ದೆ. ಅದರಿಂದ ನೆಲ ಒಪ್ಪತ್ತು ಬಿಡ್ತಾ ಇದ್ದೀನಿ. ಅಂದರೆ ನಿನ್ನೆ ರಾತ್ರಿ ತಿಂದಿರೋದು, ಇಲ್ಲಿ ತನಕ ನೀರು ಕೂಡ ಕುಡ್ದಿಲ್ಲ. ಈಗ ಅರೌಂಡ್ 3:30 4 o'clock ಆಗ್ತಿದೆ. ಇವಾಗ ಒಪ್ಪತ್ತು ಬಿಡ್ತಾ ಇದ್ದೀನಿ. ಇದು ಕೂಡ ನನ್ನ ಹರಕೆಯಲ್ಲಿ ಒಂದು ಭಾಗ. 5 ಗಂಟೆ ರಾತ್ರಿಲಿ ಎದ್ದಿದ್ನಲ್ಲ ಜನ, 5:15 ಏನೋ. ನೀರು ಕುಡಿಯೋಂಗಾಯ್ತಾ? ಸಡನ್ನಾಗಿ ನೆನಪಾಯ್ತು, ಇದು ಒಪ್ಪತ್ತಿದ್ದೀನಲ್ವಾ ಅಂದ್ಕೊಂಡು ಕುಡ್ದ್ಬಿಡ್ತಿದ್ನಲ್ಲ ಅಂದ್ಕೊಂಡು ಹೋಗಿ ಮಲ್ಕೊಂಡೆ. ದೇವರು ನಂಜಪ್ಪ ಬಂದು 2 ವರ್ಷ ಆಗಿದೆ ಜನ. ಇಲ್ಲ, ಲಾಸ್ಟು ಜಾನ್ವರಿಗೆ ಬಂದಿದ್ವೇನೋ ಜನ. ಅಲ್ಲಿ ಲಡ್ಡುಗೆ ಟಿಕೆಟ್ ಕೊಟ್ಟಿರಲಿಲ್ಲ ಅಲ್ಲ, ಕ್ಯಾಶ್ ಇರಲಿಲ್ಲ ಅಂತ. ಅದಕ್ಕೆ ಇಲ್ಲೇ ಹೊರಗಡೆನೇ ಲಡ್ಡು ತೊಗೊಂಡು ಪ್ರಸಾದಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಊರಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಸಾಕು ಅನ್ನೋದು ಅರ್ಥ ಆಗುತ್ತೆ ಜನ. ಆಮೇಲೆ ಸಾಕಮ್ಮ, ಸಾಕು. ಬಿಸಿಲೇ ಇರಲಿಲ್ಲ ನೋಡಿ ಜನ, ಬಿಸಿಲು ಬಂದ್ಬಿಟ್ಟು ಸಾಕು. ಅವ್ನು ಮಾಡು. ಪೇ ಆ್ಯಂಡ್ ಪಾರ್ಕಿಂಗ್. ಸೊ ಜಾನು ಕಡಲೆಪುರಿ ತರಕ್ಕೆ ಅಂದ್ಬಿಟ್ಟು ಹೋಗಿದ್ದಾರೆ ನೋಡಿ. ಇದು ಬಿಸಿಲಿಗೆ ಬೇವ್ತೋಗೈತೆ, ಹೋಗಿ ಬಾ ಹಿಂದೆ. ಇಲ್ಲಿಗೊಂದು ಬಟ್ಟೆ ಹಾಕಿದ್ದೀನಿ. ಹೆವಿ ಬಿಸಿಲು, ಬೆಳಗ್ಗೆಯಿಂದ ಇಷ್ಟು ಮಧ್ಯಾಹ್ನ ತನಕ ಬಿಸಿಲೇ ಇರಲಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ದು ಹೊರಗಡೆ ಬರೋಷ್ಟರಲ್ಲಿ ಬಂದ ಮೇಲೆ ಬಿಸಿಲು ಬಂದಿದ್ದು. ನಮ್ಮ ಪುಣ್ಯ. ಇಲ್ಲ ಅಂದಿದ್ರೆ ಹಪ್ಪಳ ಆಗದಂಗೆ ಕರಿತಾರಲ್ಲ ಎಣ್ಣೆಲಿ, ಆ ಥರ ಆಗಿಬಿಡ್ತಿದ್ವಿ ಬೆಳಗಿನ ಸಂಜೆ ತನಕ. ಇವಾಗ ಸಿಕ್ಕಾಬಿಟ್ಟೆ ಬಿಸಿಲು ಹೊಡಿತೈತೆ. ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಒಪ್ಪತ್ತು ಬಿಟ್ಟಾಯಿತು. ಊಟಕ್ಕೆ ಹೋಗಲಿಲ್ಲ, ಕ್ಯೂ ತುಂಬ ಐತೆ. ಹೋಗ್ಬೋದಿತ್ತು, ಬಬ್ಲು ಎತ್ಕೊಂಡು ಆ ಕ್ಯೂನಲ್ಲಿ ನಿಂತ್ಕೊಂಡು ಹೋಗೋಕೆ ಕಷ್ಟ ಆಗುತ್ತೆ. ಅದಕ್ಕೆ ಬೇಡ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ಆನ್ ದ ವೇ ಏನಾದರೂ ತಿನ್ಕೊಂಡು ಹೋಗಬೇಕು. ಅವರಿಬ್ಬರು ಹೋಗೋರು, ನಾನು ಇವ್ನು ಹಿಡ್ಕೊಂಡು ಏನು ಮಾಡಲಿ, ಅದಕ್ಕೆ ಬೇಡ ಅಂದ್ಬಿಟ್ಟು ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಅಪ್ಪ ಇಲ್ಲಿ ಎಷ್ಟು ಬೇಡ್ತಾ ಇದ್ದೀನಿ ಅಂತ. ಸೊ ಮುಗೀತು. ಹಿಂಗೆ ಕಡಲೆಪುರಿ ಖಾರ ತೊಗೊಂಬರಕ್ಕೆ ಹೋಗಿದ್ದಾರೆ. ಅಲ್ಲಿ ಲಡ್ಡು ತೊಗೊಂಡ್ವಿ, ಪ್ರಸಾದ ಎಲ್ಲ ತೊಗೊಂಡಾಯಿತು. ಸ್ಪೆಷಲ್ ಕ್ಯೂವಲ್ಲೇ ಹೋಗಿದ್ದು. ಇಲ್ಲ ಅಂದಿದ್ರೆ ಇಷ್ಟು ಬೇಗ ಆಗ್ತಾನೇ ಇರಲಿಲ್ಲ. ಪರವಾಗಿಲ್ಲ, ಸ್ಯಾಟರ್ಡೇ ಆಗಿರೋದ್ರಿಂದ ಇದು 4th ಸ್ಯಾಟರ್ಡೆ, ಇಲ್ಲಿ ರಜೆ ಇದೆ ಅಲ್ವಾ, ಹಂಗಾಗಿ ಸ್ವಲ್ಪ ಜನ ಇದ್ದಾರೆ. ಕ್ಲೋಸ್ ಮಾಡಿಬಿಟ್ರು ಪುಣ್ಯಕ್ಕೆ ನಮ್ಮದು ದರ್ಶನ ಆದಮೇಲೆ. ಓಹೋ, ಅಪ್ಪ 1 ಬಾಟ್ಲು ನೀರು, ಮಗ 1 ಬಾಟ್ಲು ನೀರು. ಏನದು? ಅಯ್ಯೋ, ಗೇರ್ ಮುಂದಕ್ಕೊಂಟಾಯ್ತು ನೋಡಪ್ಪ. ಕೈ ಬೇರೆ ಟಚ್ ಆಯಿತು, ಗೇರ್ ಮುಂದಕ್ಕೊಂಟಾಯ್ತು. ಹಾಯ್ ಬಬ್ಲು, ಹಾಯ್ ಚರಿ, ಬುಡಕಾಯಿ ಚರಿ. ಮಗ ಮಾಡಿಸ್ಕೊತಾರಲ್ಲ ಅಂದ್ಬಿಟ್ಟು ಅಪ್ಪನೂ ಮಾಡಿಸ್ಕೊಂಡಿರೋದು, ಮಗ ಬೇಜಾರಾಗೋದು ಅಂತ. ಅಯ್ಯಪ್ಪ, ನಂಗೆ ಹೇಳೇ ಇಲ್ಲ. ಅಲ್ಗೋದ್ಮೇಲೆ ನೀನು ಮಾಡಿಸ್ಕೊತೀವ, ಬಟ್ಟೆ ಎಲ್ಲ ಬ್ಯಾಗ್ ತುಂಬ್ಕೊಂಬಂದಿರೋದು, ನಂಗೆ ಹೇಳೇ ಇಲ್ಲ. ಯಾಕೆ ಸರ್ ನೀನು ಮಾಡಿಸ್ಕೊತೀವ, ಯಾಕೆ ಮಾಡಿಸ್ಕೊಬಾರ್ದ? ಇಲ್ಲ, ಯಾಕೆ ಮಾಡಿಸ್ಕೊತೀವಿ? ಎಲ್ಲ 25 ರೂಪೀಸು, ಬಸ್ಗೆ 50 ರೂಪಾಯಿ, ಕಾರ್ಗೆ 25 ರೂಪಾಯಿ. ಹಾಂ, ಆಮೇಲೆ ನೋಡ್ತೀನಿ. ಹೋಗಿ ಸೀದಾ ಕೂತ್ಕೊಂಡು ಅಪ್ಪ ಮಗ ಇಬ್ಬರು ಮುಡಿ ಕೊಟ್ಟರು. ಎಂಥ ಮಗ
ಎಂತ ಅಪ್ಪ ನಂಗೆ ಹೇಳಲೇ ಇಲ್ವಲ್ಲ ಜನ ಮುಡಿ ಕೊಡ್ತಿದ್ದೀನಿ ನಾನು ಅಂತ. ಸುಮ್ಮನೆ ಕೊಟ್ಟೆ ಅಂತ ಅರಕೆ ಕಟ್ಕೊಂಡಿದ್ದು ಇವನಿಗೆ ನಾನು. ಜಾನನು ಕೊಡ್ತೈತೆ, ಅರಕೆ ಇತ್ತು ಚೆರಿದು. ಇದು 2ನೇ ಸರಿ ನಂಜಪ್ಪನಿಗೆ ಚೆರಿ ಮುಡಿ ಕೊಡ್ತಾ ಇರೋದು. ನಾನು ಬಂಗಾರಿ ಬೇವ್ತೋಯ್ತು ಅಲ್ಲಿ. ಮಾಡಾಯ್ತು, ಇವಾಗ ಹೊರಡ್ತಾ ಇದ್ದೀವಿ. ಊರಿಗೆ ಹೋಗೋದು. ಯಾವರಿಗೆ ಹೋಗೋಣ? ಅಜ್ಜಿ ಊರಿಗೆ ಹೋಗಿತ್ತು. ಅಲ್ಲಿ ನಮ್ಮ ಮನೆ ದೇವ್ರದಿದೆ, ದೇವಸ್ಥಾನ ಓಪನ್ ಮಾಡಿದ್ದಾರೆ. ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಹಂಗೆ ಸಂಜೆ ಆಗುತ್ತೆ ಬೆಂಗಳೂರಿಗೆ ಹೊರಡೋದು. ಸೊ ಬೆಂಗಳೂರಿಗೆ ಹೊರಟಿ ಬರಬೇಕು. ನಮ್ಮೊಬ್ಳು ಪಾಪ ಹೊಟ್ಟೆ ಹಸ್ವಾಗ್ತಾಯಿತ್ತು ಏನೋ, ಕೆಳಗಡೆ ಕುತ್ಕೊಂಡು ಪೇಪರ್ ಆಯ್ತೈತೆ ಪಾಪ. ಪೇಪರ್ ಅಯ್ಯೋ ಅಂತಾರ. ಪೇಪರ್ ಅಯ್ಯೋನೇ ಹೇಳೋ ಮೇಲೆ. ಸೊ ಅಲ್ಲೇ ಸಂತೆ ಇತ್ತು, ಸಂತೆಗೆ ಹೋಗ್ಬಿಟ್ಟು ಸಂತೆಯಲ್ಲಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಆಮೇಲೆ ಊರಿಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಸಂತೆಗೆ ಬಂದಿದ್ದೀನಿ. ಚೆರಿ ಮಲಗಿತ್ತ, ಬೊಬ್ಲು ಮಲ್ಕೊಂಡ, ಜಾನು ಹತ್ರ ಕೊಟ್ಬಿಟ್ಟು ಬಂದಿದ್ದೀನಿ. ಜಾನುಗೂ ನಿದ್ದೆ ಅಂತ ಹೇಳ್ಬಿಟ್ಟು ಬೇಗ ಎದ್ದಿದ್ರಲ್ವ, ಹಂಗಾಗಿ ಜಾನುನು ಕೈರಲ್ಲೇ ಮಲಗೈತೆ. ನಾನು ಒಬ್ಬಳೇ ಬಂದಿದ್ದೀನಿ. ಸಂತೆಯಲ್ಲಿ ಸ್ವಲ್ಪ ತರಕಾರಿ ತಗೊಂಡು ಹೋಗೋಣ ಅಂತ. ಇಲ್ಲೂ ಏನು ಕಡಿಮೆ ಏನು ರೇಟ್ ಇಲ್ಲ, ಜಾಸ್ತಿನೇ ಐತೆ. ಬಟ್ ಅಲ್ಲೇ ಬೆಳೆದು ಅಲ್ಲೇ ತಂದು ಮಾರ್ತಾರಲ್ವ ಅನ್ನೋ ರೀಸನ್ಗೆ ಹೋಗಬೇಕು. ಅಷ್ಟು ಕೆಲವೊಂದು ಫ್ರೆಶ್ ಆಗಿತ್ತು, ಕೆಲವೊಂದು ಕಡೆ ಫ್ರೆಶ್ ಆಗಿರಲಿಲ್ಲ. ತರಕಾರಿ ಎಲ್ಲ ತೊಗೊಬಂದೆ. ಹಿಂದೆಗಡೆ ಡಿಕ್ಕಿಲಾಗ್ತೆ ಪಾಪು ಮಲಗವನೆ. ಸೊ ಮಲಗಿರ್ಬೇಕಾದ್ರೆ ವಿಡಿಯೋ ಮಾಡಬಾರ್ದು ಅಂತಾರೆ. ಹಿಂದೆಗಡೆ ಇಟ್ಟಿದ್ದೀನಿ, ತೋರ್ಸೋಕ್ಕೂ ಆಗಲಿಲ್ಲ. ಕಡಲೆ ಮಿಠಾಯಿ ತಂದೆ, ಸ್ವಲ್ಪ ತಿಂದ್ಬಿಟ್ಟು ಅಲ್ಲಿ ಒಳಗಡೆ ಇಟ್ಟಿದ್ದೀನಿ. ಚೆರಿ ಎದ್ರೆ ಕೇಳ್ತಾನೆ, ಅವನಿಗೆ ಸ್ವಲ್ಪ ಕೊಡೋಣ ಅಂತ ಗಮ್ಮಂತಾಯಿತು. ನಾವು ಚಿಕ್ಕವ್ರು ಇರಬೇಕಾದ್ರೆ ಅಥವಾ ನಮ್ಮ ಅಜ್ಜಿ ಇರಬೇಕಾದ್ರೆ ಸಂತೆಗೆ ಬರೋರು ಸಂತೆಯಲ್ಲಿ ತರಕಾರಿ ಎಲ್ಲ ತೊಗೊಂಬಂದಾಗ ಬೆಲ್ಲದ ಮಿಠಾಯಿ ತೊಗೊಂಬಂದು ಕೊಡೋರು. ಎಷ್ಟು ಚೆನ್ನಾಗಿರೋದು ಗೊತ್ತಾ. ಇವಾಗ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗ್ಬಿಟ್ಟೈತೆ, ಅವಾಗಿಟ್ಟರೆ ಬಾಯಿ ಕರಗೋದು ಆ ಥರ ಇರ್ತಿತ್ತು ಬೆಲ್ಲದ ಮಿಠಾಯಿ. ಅದು ಬೆಲ್ಲದ ಮಿಠಾಯಿ ಇತ್ತು ಅಲ್ಲಿ, ತೊಗೊಂಡೆ. ಚೆನ್ನಾಗಿತ್ತು, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ತಿಂದೆ, ಜನಕ್ಕೆ ಸ್ವಲ್ಪ ಕೊಟ್ಟೆ. ಅದು ಗಂಟ್ಲು ನೋವ್ತಾಯ್ತಂತೆ. ನಾವು ಒಂದು ಸರಿ ಮಲಗಿದ್ವಿ, ನಾನು, ಚೆರಿ, ಬಬ್ಲು ಎಲ್ಲರೂ. ನೆಗಡಿ ಕೆಮ್ಮು ನಮ್ಮ 3 ಜನಕ್ಕೂ ಒನ್ ಟೈಮ್ ಆಯಿತು. ಜಾನಿಗೆ ಇವಾಗ ಗಂಟ್ಲು ನೋವ್ತೈತೆ. ಅವ್ರು ನಿದ್ದೆ ಬೆಳಿಗ್ಗೆ ಬೇಗ ಬೇರೆ ಎದ್ದಿದ್ದೀವಲ್ವ, ನಿದ್ದೆ ತಡೆಯೋಕ್ಕಾಗ್ತಾಯಿಲ್ಲ. ಹಂಗಾಗಿ ಸ್ಟೆಪ್ಸಿಲ್ಸ್ ತೊಗೊಂಬರ್ತೀನಿ ಅಂದ್ಬಿಟ್ಟು ಮೆಡಿಕಲ್ಗೆ ಹೋದರು. ಅಲ್ಲಿ ಮುಂದೆ ಐತೆ, ಅಲ್ಲೇ ನಿಲ್ಲಿಸ್ಬಿಟ್ಟು ತೊಗೊಳ್ವೆ ಅಂತ ಅಂದೆ. ಯಾರು ಕೇಳಲಿಲ್ಲ. ಅಲ್ಲೊಂದು ಸರಿ ಯಾರು ಇಳ್ದು ಹೋಗ್ತಾರೆ ನಿಲ್ಲಿಸ್ಬಿಟ್ಟು ಅಂದ್ಬಿಟ್ಟು ತೊಗೊಂಬರೋಕ್ಕೆ ಅಂದ್ಬಿಟ್ಟು ಹೋಗೈತೆ. ಹಿಂದೆಗಡೆ ಚೆರಿ ಮಲ್ಗೋನಿ. ಬೆಳಿಗ್ಗೆ ಬೇಗ ಎದ್ದಿದ್ದೀವಲ್ವ, ನಿದ್ದೆ ಎಲ್ರಿಗೂ. ಈ ಸಂತೆಯಲ್ಲಿ ಏನಂದರೆ ಮಲ್ಕಮ್ಮ ಕ್ಯಾಶೇ ಕೇಳ್ತಾರೆ. ನನ್ನ ಹತ್ರ ಕ್ಯಾಶ್ ಬೇರೆ ಇಲ್ಲ. ಸರಿ ಅಂದ್ಬಿಟ್ಟು ಸ್ಕ್ಯಾನ್ ಮಾಡಿ ಸ್ವಲ್ಪ ತೊಗೊಬಂದೆ. ಇರಲಿ ಅಂದ್ಬಿಟ್ಟು 100 ರೂಪಾಯಿ ತೊಗೊಂಡೋಗಿದೆ. ಅದು ಬಿಟ್ಟರೆ ನನ್ನ ಹತ್ರ ಕ್ಯಾಶ್ ಯಾವುದೂ ಇರಲಿಲ್ಲ. ಇರಲಿ ಅಂದ್ಬಿಟ್ಟು 200 ರುಪೀಸ್ ಇಟ್ಕೊಂಡಿದ್ದೆ. ಅಲ್ಲಿ ಟೆಂಪಲ್ಗೆಲ್ಲ ಹೋಗಿದ್ದೆ, ಅರಕೆದಿತ್ತು, ಅದು ಅಮೌಂಟು ಪೇ ಮಾಡಿಬಿಟ್ಟು ಅಲ್ಲಿ ಹಾಕಿದ್ದೆ. ಇಲ್ಲಿ ಇಲ್ಲ ದುಡ್ಡು ಕೊಡೋಕ್ಕೆ ಅವ್ರಿಗೆ. ಹೆಂಗೆ ರೇಗೊಡ್ತಾರೆ ಅಂದರೆ, ಅಜ್ಜಿ ವಯಸ್ಸಾಗೈತೆ, ಅಜ್ಜಿ ಹತ್ರ ತಗೊಳ್ಳೋಣ ಅಂತ ಹೋದರೆ ಅಜ್ಜಿ ಗುಡ್ಡೆ ಬೇರೆ ಇಟ್ಟವ್ರ. KG ಎಷ್ಟು ಅಂತ ಕೇಳಿದ್ರೆ ನಿಂಗೆ ಯಾವ್ದು ಬೇಕು ಅದು ತಗೋ ಅಂತ ನನಗೆ ರೇಟ್ ಆಡ್ಬಿಡೋದು ಅಜ್ಜಿ. ಒಳ್ಳೆ ಅಜ್ಜಿ ಅಂದ್ಬಿಟ್ಟು 1 kg ಹೀರೆಕಾಯಿ ತೊಗೊಂಡು ಬಂದೆ. ಸ್ಕ್ಯಾನ್ ಮಾಡೋಕ್ಕೆ ಸ್ಕ್ಯಾನರ್ ಇಲ್ಲ ಅವ್ರ ಹತ್ರ. ಕ್ಯಾಶ್ ಕೊಡು ಅಂತಂದರು, ದುಡ್ಡು ಕೊಡು ಅಂದರು. ಪುಣ್ಯಕ್ಕೆ ಅದೇ ಫಸ್ಟ್ ಟೈಮ್ ತೊಗೊಳ್ತಾ ಇದ್ದಿತ್ತಲ್ಲ, 100 ರೂಪಾಯಿ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಅವ್ರು ಪೇ ಮಾಡಿದೆ. ನಾನು ಕೆಲವೊಂದು ಕಡೆ ಕ್ಯಾಶೇ, ಹಾಗಾಗಿ ನಾನು ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ. ಸ್ವಲ್ಪ ತೊಗೊಂಡು ಬಂದ್ಬಿಟ್ಟೆ. ಏನು ಕ್ಯಾರೆಟ್ ತೊಗೊಳ್ಳಿಲ್ಲ, ಬೀನ್ಸ್ ತೊಗೊಳ್ಳಿಲ್ಲ, ಹೀರೆಕಾಯಿ ತೊಗೊಂಡೆ, ಶುಂಠಿ, ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್. ಅದನ್ನು ಬಿಟ್ಟರೆ ಇನ್ನೊಂದೆರಡು ಮೂರು ಸೊಪ್ಪು ತೊಗೊಂಡೆ. ವೆರೈಟಿ ಸೊಪ್ಪು. ಸೊ 4-5 ಥರದ್ದು ಸೊಪ್ಪು ತೊಗೊಂಡೆ. ಗುದ್ದೋ ಥರನೇ ಬಂದ್ಬಿಟ್ರಪ್ಪ. ಅಷ್ಟೇ. ಇನ್ನೂ 2-3 ಏನೋ ತೊಗೊಂಡೆ, ನೆನಪೇ ಆಗಲಿಲ್ಲ. ಇನ್ನೊಬ್ಬರು ತಣ್ಣೆಕಾಯಿ ತೊಗೊಂಡಿದ್ದೀನಿ ಕೂಡ ಕ್ಯಾಶ್ ಇಲ್ಲ. ದುಡ್ಡು ಕೊಡಿ ಅಂತವ್ರೆ. ಇಲ್ಲ, ಅವ್ರ ಮಗ ಸ್ಕ್ಯಾನ್ ಮಾಡಿಸ್ಕೊಂಡು ಅಲ್ಲ ಮಾಡಿದ್ರೆ ಬೇಡ ಕ್ಯಾಶೇ ಕೊಡಿ ಅಂದರು. ಇಲ್ಲ ಅಂದೆ. ಹಂಗಾದ್ರೆ ಹೋಗಿ ಅಂದರು. ಸರಿ ಅಂದ್ಬಿಟ್ಟು ಬಂದೆ. ತಣ್ಣೆಕಾಯಿ ತೊಗೊಳಕ್ಕೆ ಕೇಳಿದೆ, ಆಗಲಿಲ್ಲ. ಆವಾಗ
ನಮ್ಮ ಅಜ್ಜಿ ಇದ್ರಲ್ಲ, ಅವಾಗೆಲ್ಲ ನಾವು ಬೆಳಿತಿದ್ವಿ, ತಣ್ಣಿಕಾಯಿ ಎಲ್ಲ ಬೆಳೀತಾ ಇದ್ವಿ. ನಮ್ಮ ಅಜ್ಜಿ ಹೋಗಿ ಕುಯ್ಕೊಂಬರೋರು. ಇವಾಗ ಯಾರು ಹೋಗೋಲ್ಲ ಗದ್ದೆ ಹತ್ರ, ನಾವೇನು ಬೆಳೆಯಲ್ಲ. ಆವಾಗ ತಣ್ಣಿಕಾಯಿ ಬೆಳಿತಿದ್ವಿ, ಅದೇ ಎಳ್ಳು ಬೆಳಿತಿದ್ವಿ, ಅವಾಗೆಲ್ಲ ಮಾಡ್ತಿದ್ವಿ. ಇವಾಗ ಏನು ಮಾಡಲ್ಲ. ಹಂಗಾಗಿ ಎಲ್ಲನೂ ನಾವು ಬೇರೆಯವ್ರ ಹತ್ರ ತೊಗೋಬೇಕು, ಏನು ಮಾಡೋಕ್ಕಾಗಲ್ಲ ಅಲ್ಲ. ಇದು ನಮ್ಮ ಅಪ್ಪನ ಮನೆ ದೇವರು ಮಂಚಮ್ಮ ಅಂತ. ಹಳೆ ದೇವಸ್ಥಾನನ ಹೊಡೆದಾಕಿ ಹೊಸ ದೇವಸ್ಥಾನನ ಕಟ್ಟಿದ್ರು. 48 ದಿನ ಪೂಜೆ ಇತ್ತು. ಪೂಜೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ.